ಕರ್ನಾಟಕದ ಮಂದಿ ಜನಪದ ಹಾಡು, ನೃತ್ಯ, ಹಾಸ್ಯ, ನಾಟಕ ಕಲಾವಿದರನ್ನ ಮೆರೆಸ್ತಾನೆ ಬರ್ತಾ ಇದೆ. ಆದರೆ ಜನಪದದ ಹೆಸರಿನಲ್ಲಿ ಅಶ್ಲೀಲತೆ ಹೆಚ್ಚಾಗ್ತಾ ಇರೋದ್ರ ವಿರುದ್ಧ ಇದೀಗ ಉತ್ತರ ಕರ್ನಾಟಕದ ಕಲಾವಿದರೇ ಕಿಡಿಕಾರ್ತಾ ಇದ್ದಾರೆ. ಹಾಡು ನೃತ್ಯಗಳಲ್ಲಿ ಅಶ್ಲೀಲ ಪದ ಬಳಕೆ ವಿರುದ್ಧ ಸಮರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಂದ ಮೊರೆ. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅರೆಸ್ಟ್ ಆಗಿದ್ದು ಉತ್ತರ ಕರ್ನಾಟಕ ಕಲಾವಿದರು ಎಚ್ಚೆತ್ತಿದ್ದಾರೆ. ಆರ್ಕೆಸ್ಟ್ರಾ, ನಾಟಕ, ಹಾಡು, ನೃತ್ಯಗಳಲ್ಲಿ ಅಶ್ಲೀಲ ಪದಗಳ ಬಳಕೆ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಅಂದ ಹಾಗೆ ಮ್ಯೂಸಿಕ್ ಮೈಲಾರಿಯ ಕಾರ್ಯಕ್ರಮಗಳಲ್ಲಿ ಬೈಗುಳಗಳು ಇರ್ತಿದ್ವು. ವೇದಿಕೆ ಮೇಲೆಯೇ ಅಶ್ಲೀಲವಾಗಿ ಮಾತನಾಡಿ ಕೆಟ್ಟದಾಗಿ ನಿಂದಿಸಿದ ಘಟನೆಗಳು ನಡೆಯುತ್ತಿತ್ತು. ಆದ್ರೀಗ ಮ್ಯೂಸಿಕ್ ಮೈಲಾರಿ ಬಂಧನದ ಬಳಿಕ ಆರ್ಕೆಸ್ಟ್ರಾ, ನಾಟಕ, ಆಲ್ಬಮ್ ಸಾಂಗ್, ನೃತ್ಯ, ಉಡುಪಿನಲ್ಲೂ ಅಶ್ಲೀಲತೆಗೆ ಅವಕಾಶ ಕಲ್ಪಿಸಬಾರದು ಅಂತ ಕಲಾವಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೊರೆ ಹೋಗಿದ್ದಾರೆ. ಈಗ ನಮ್ಮ ವಿದ್ಯಾರ್ಥಿಗಳು, ಪ್ರೌಢ ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ರೋಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈಗ ಟ್ಯಾಕ್ಟ್ರಲ್ಲಾಗಿರ್ಬೋದು, ಆಮೇಲೆ ಆಟೋ ರಿಕ್ಷಾಗಳಲ್ಲಾಗಿರ್ಬೋದು, ಏನು ಮಾಡ್ತಾರಪ್ಪ ಅಂತಂದರೆ ಅಶ್ಲೀಲವಾದಂಥ ಕೆಟ್ಟ ಪದಗಳಿರುವಂಥ ಹಾಡುಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಮುಜುಗರ ಉಂಟಾಗುತ್ತೆ. ಅಂಥ ಹಾಡುಗಳನ್ನ ಬಳಸೋಕೆ ಹೋಗ್ಬೇಡ್ರಿ, ಅವನ್ನ ಬರೀಲಿಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಮ್ಯೂಸಿಕ್ ಮೈಲಾರಿ ಬಂಧನ ಎಲ್ಲರಿಗೂ ಒಂದು ಪಾಠ. ಕಾರ್ಯಕ್ರಮದಲ್ಲಿ ಅಪ್ರಾಪ್ತರನ್ನ ಬಳಸಿಕೊಳ್ಳಲು ಅವಕಾಶ ನೀಡಬಾರದು. ಯಾವುದೇ ಹಾಡು, ಹಾಸ್ಯ, ನಾಟಕದಲ್ಲಿ ಅಶ್ಲೀಲ ಪದ ಬಳಸಬಾರದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಗ್ಗೆ ಗಮನ ಹರಿಸಿದೆ. ಹೆಣ್ಣು ಮಕ್ಕಳು ಅಶ್ಲೀಲ ಹಾಡುಗಳನ್ನ ಕೇಳುವಂತಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಮಾನ ಮರ್ಯಾದೆ ಹಾಳಾಗುತ್ತೆ. ಅದಕ್ಕಾಗಿ ಇಂತಹದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಜಿಲ್ಲಾಡಳಿತಕ್ಕೆ ಜನಪದ ಕಲಾವಿದರೇ ಮನವಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಂತ ಮೊದಲು ಕೈ ಮಾಡಿ ತೋರಿಸೋದೇ ಬಾಗಲಕೋಟೆ. ಅದ್ರಲ್ಲಿ ಯಾಕಂದರೆ ಒಳ್ಳೊಳ್ಳೆ ಸಾಹಿತಿಗಳು ತಾವೆಲ್ಲ ಇವು ಪಿ ಬಿ ದುತ್ತಿರ್ಗವ್ರು ನೋಡಿರ್ಬೋದು, ನಮ್ಮ ಗುರುರಾಜ್ ಹೊಸಕೋಟೆ ಅವ್ರನ್ನ ನೋಡಿರ್ಬೋದು, ಇಬ್ರಾಹಿಂ ಸುತಾರ್ ಅವ್ರನ್ನ ನೋಡಿರ್ಬೋದು. ಅಂಥ ಮಹಾನುಭಾವರು ಹುಟ್ಟಿದಂಥ ಈ ಒಂದು ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿ ಇದೆ ಅಂದರೆ, ನಡು ಊರಾಗ ಕಡದ್ರ ಕಡೀಲಿ ಅಥವಾ ಮದುವೆಗೆ ಮುಂಚೆ ರಂಜು ಅಶ್ಲೀಲ ಪದಗಳನ್ನು ದಯವಿಟ್ಟು ಬ್ಯಾನ್ ಮಾಡಿ, ರೀಲ್ಸ್ಗಳನ್ನು ಬ್ಯಾನ್ ಮಾಡಿ, ಈ ಏನು ಅಶ್ಲೀಲ ಪದಗಳು ಬರುವಂಥ ಈ ಸ್ಟುಡಿಯೋಗಳನ್ನು ಮೊದಲು ನೀವು ಒಂದು ರಿಸ್ಟ್ರಿಕ್ಷನ್ಗೆ ಹಾಕಿ ಆ ಸ್ಟುಡಿಯೋಗಳನ್ನು ಬಂದ್ ಮಾಡಿರಿ. ಬಾಗಲಕೋಟೆ ಮಂದಿ ಉತ್ತರ ಕರ್ನಾಟಕದ ಜನಪದ ಕಲಾವಿದರನ್ನ ಹೊತ್ತು ಮೆರೀತಿದ್ದಾರೆ. ಬನಶಂಕರಿ ದೇವಿ ಜಾತ್ರೆಯಲ್ಲಂತೂ ತಿಂಗಳಾನುಗಟ್ಟಲೆ ನಾಟಕ ನಡೆಯುತ್ತದೆ. ಈಗ ಅಶ್ಲೀಲತೆಗೆ ಕಡಿವಾಣ ಹಾಕುವಂತೆ ಕಲಾವಿದರು ಪಟ್ಟು ಹಿಡಿದಿದ್ದಾರೆ. ರವಿ ಮೂಕಿ, TV9 ಬಾಗಲಕೋಟೆ.